ಕಮಲವಾಸಿನಿ ಲಕ್ಷ್ಮಿಯ ಕಟಾಕ್ಷಮಾಲೆಯೋ ಸದಮನ ಕೌಸ್ತುಭದಿಂದೆ ಕಂಗೊಳಿಪ ಹರಿಯುರದೆ ಕಮನೀಯ ಕಾಂತಿಯಂ ವಿಸ್ತರಿಸೆ ಹರಿನೀಲಿ ಮಣಿಗಳಂ ಪವಣಿಸಿದ್ದ ವಿಮಲ ಹಾರಾವಳಿಯ ತೆರೆದೆ ಪರಿಶೋಭಿಪುದು ಸುಮನಾಭನ ತಿರಿಯ ಕುಡಿನೋಟದೊಂದು ಸಂಭ್ರಮದ ಪರಿಪೂರ್ಣ ಕಾಮನಹನು ಆ ಭಗವತಿ ಕ್ಷಣವು ಆ ಭಗವತಿ ಕ್ಷಣವು ಹೀಗೆ ಮಂಗಳವನು ಶ್ರೀ ಮಹಾಲಕ್ಷ್ಮಿ ಕಮಲದ ಮೇಲೆ ಆಸೀನಳಾಗಿರುವ ಕಾರಣ ಕಮಲವಾಸಿನಿಯಾಗಿದ್ದಾಳೆ. ಕಮಲವಾಸಿನಿಯಾದ ಶ್ರೀ ಲಕ್ಷ್ಮಿ ಶುದ್ಧತೆ, ಸುಂದರತೆ ಹಾಗೂ ದೈವಿ ಶಕ್ತಿಯ ಪ್ರತೀಕವಾಗಿದ್ದಾಳೆ. ದೇವಿಯ ಕೃಪಾ ಕಟಾಕ್ಷಕ್ಕೆ ಸದ್ಭಾವ ಹೊಂದಿದ್ದರೆ ಸಾಕು ಎಂದು ಶ್ರೀಮದ್ ಭಗವತ್ಪಾದರು ಹೇಳುತ್ತಾರೆ. ಭಕ್ತಿ ಭಾವದಿಂದ ಸಲ್ಲಿಸುವ ಪೂಜೆ ಶ್ರೀ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ನಾಂದಿಯಾಗುವುದು. ಇಡೀ ಭೂಮಂಡಲದ ಅಧಿಪತಿಯಾಗಿರುವ ಲಕ್ಷ್ಮಿಯು ಪ್ರಪಂಚದ ಶಕ್ತಿಯನ್ನು ನಿಯಂತ್ರಿಸುತ್ತಾಳೆ. ಹೀಗಿರುವಾಗ ಭಕ್ತರೆಲ್ಲರನ್ನೂ ಸಮತೆಯ ಭಾವದಿಂದ ಕಾಣುವ ಶ್ರೀ ಲಕ್ಷ್ಮಿ ಎಲ್ಲರಿಗೂ ಸನ್ಮಂಗಲವನ್ನುಂಟು ಮಾಡುವಳು. ಹಾಗಾಗಿ ನಾವೆಲ್ಲ ಭಕ್ತರು ಆ ದೇವಿಯನ್ನ ಸದ್ಭಾವದಿಂದ ಪೂಜಿಸಿದರೆ ಸಾಕು, ನಮಗೆ ನಾವು ಕೋರಿದ ಎಲ್ಲ ಸನ್ಮಂಗಲವನ್ನು ನೀಡುವಳು. ಹೀಗೆ ಕನಕಧಾರ ಸ್ತೋತ್ರದಲ್ಲಿ ಸುಮಾರು 6-7 ಶ್ಲೋಕಗಳಲ್ಲಿ ಶ್ರೀ ಶಂಕರಾಚಾರ್ಯರು ಶ್ರೀ ಭಗವತಿಯನ್ನ ಪ್ರಾರ್ಥನೆ ಮಾಡುವ ಪರಿ ಅಡಕಗೊಂಡಿದೆ. ಅವ್ರು ಕೇಳ್ತಾರೆ, ದೀನನಾದ ಈ ಭಕ್ತನ ಮೇಲೆ ನಿನ್ನ ಕುಡಿಗಣ್ಣ ನೋಟ ಬೆಳೆಯಲಿ ಎಂದು ಶ್ರೀ ಭಗವತ್ಪಾದರು ಪ್ರಾರ್ಥಿಸುತ್ತಿದ್ದಾರೆ. ಹಾಗೆ ನಾವು ಸಹ ಸದ್ಭಾವದಿಂದ ಆ ದೇವಿಯನ್ನ ಪೂಜಿಸಿದ್ದೇ ಆದರೆ ನಮ್ಮ ಎಲ್ಲ ಕೋರಿಕೆಗಳನ್ನು ಆ ದೇವಿ ಈಡೇರಿಸುವಲ್ಲಿ 2 ಮಾತಿಲ್ಲ ಎಂಬ ತಾತ್ಪರ್ಯ ಈ 5ನೇ ಶ್ಲೋಕದಲ್ಲಿ ಅಡಕಗೊಂಡಿದೆ.